ವಿಜೃಂಭಣೆಯಿಂದ ನಡೆಯಿತು ಹೊಸಕೋಟೆಯ ಶ್ರೀ ಭದ್ರಕಾಳಮ್ಮ ದೇವಿಯ 11ನೇ ವರ್ಷದ ಜಾತ್ರಾ ಮಹೋತ್ಸವ. ಎರಡು ದಿನಗಳ ಕಾಲ ನಡೆದ ಅದ್ಧೂರಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ಇಂದು ರಥೋತ್ಸವ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದವು. ಕಾರ್ಯಕ್ರಮದಲ್ಲಿ ಬೆಳ್ಳಾವಿ ವೀರ ಸಂಸ್ಥಾನ ಮಠದ ಶ್ರೀ ಮಹಾಂತ ಶಿವಾಚಾರ್ಯ ಸ್ವಾಮೀಜಿ ಮತ್ತು ದೇವಾಲಯದ ಪ್ರಧಾನ ಅರ್ಚಕರಾದ ಕೆ.ಬಿ. ನಾಗರಾಜ ಶಾಸ್ತ್ರಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ನಡೆಯಿತು. ನಂತರ ಮಾತನಾಡಿದ ಸ್ವಾಮೀಜಿಗಳು, ಸತತವಾಗಿ 11 ವರ್ಷಗಳಿಂದ ಜಾತ್ರಾ ಮಹೋತ್ಸವ ನಡೆಸಿಕೊಂಡು ಬರುತ್ತಿದೆ. ಈ ಬಾರಿ ಸಹ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ಜರುಗಿತು. ಜಾತ್ರಾ ಮಹೋತ್ಸವ ಹಿನ್ನೆಲೆ ದೇವಿಗೆ ವಿಶೇಷ ಅಲಂಕಾರ, ಹೋಮ, ಅಭಿಷೇಕ ಮಾಡಲಾಯಿತು. ಸುಮಾರು 6,000ಕ್ಕೂ ಅಧಿಕ ಭಕ್ತರು ದೇವಿಯ ದರ್ಶನ ಪಡೆದರು. ಇನ್ನು ಬಂದಂತಹ ಎಲ್ಲ ಭಕ್ತರಿಗೆ ದೇವಿಯ ಅನುಗ್ರಹ ದೊರೆಯುವಂತಾಗಲಿ ಎಂದರು. ಇದು 11ನೇ ವರ್ಷದ ಜಾತ್ರಾ ಮಹೋತ್ಸವ. ಇವತ್ತು ಆಧುನಿಕ ಕಾಲದಲ್ಲಿ ವಿಜ್ಞಾನ ಎಷ್ಟೇ ಬೆಳೆದರೂ ಸಹ, ತಂತ್ರಗಾರಿಕೆ ಎಷ್ಟೇ ಇದ್ದರೂ ಸಹ ದೇವರನ್ನು ಮೊರೆ ಹೊಕ್ಕುವಂಥ ಜನರು ಇವತ್ತಿಗೂ ಈ ಭಾರತೀಯ ಸಂಸ್ಕೃತಿಯಲ್ಲಿ, ಈ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾನು ಬೆಳಗಿನಿಂದಲೂ ಇಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೇನೆ. ಎಷ್ಟೊಂದು ಜನ ತನ್ನದೇ ಆದಂಥ ಹರಕೆಗಳನ್ನು ಹೊತ್ತು ಆ ದೇವರ ಮೊರೆ ಹೋಗ್ತಾ ಇರುವಂಥದ್ದನ್ನು ನಾವೆಲ್ಲರೂ ಇಲ್ಲಿ ಕಾಣ್ತಾ ಇದ್ದೀವಿ. ನಿಜಕ್ಕೂ ಆ ದೈವಶಕ್ತಿ ನೋಡಿ. ಇವತ್ತು ಒಬ್ಬ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಪಡ್ಕೊಳ್ತಾ ಇರೋಂಥ ವ್ಯಕ್ತಿ ಕೊನೆಯಲ್ಲಿ ಅವರು ಡಾಕ್ಟ್ರು ಒಂದು ಮಾತನ್ನು ಹೇಳ್ತಾರೆ, ಇದರ ಮೇಲೆ ಎಲ್ಲ ಪ್ರಯತ್ನಗಳು ಮುಗಿದಿದೆ, ಇನ್ನೇನಿದ್ರೂ ಆ ಒಂದು ದೇವರ ಪ್ರಯತ್ನ ನಿಮ್ಮ ಮೇಲೆ ಆಗಬೇಕು, ಆ ದೇವರ ಕೃಪೆ ಆದರೆ ಎಲ್ಲವೂ ಸರಿ ಹೋಗ್ತದೆ ಅಂತೇಳಿ ಅಂತಹ ಒಬ್ಬ MBBS ಮಾಡಿರೋಂಥ ಒಬ್ಬ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಅಂತಂದರೆ, ದೇವರನ್ನೇ ಕೊನೆ ತೋರಿಸ್ತಾರೆ ಅಂತಂದರೆ ಆ ದೇವರೇ ಎಲ್ಲಕ್ಕೂ ಕಾರಣ. ಆ ಒಂದು ಮೂಲವನ್ನು ಹಿಡ್ಕೊಂಡು ಇವತ್ತು ಈ ಜನ ಕಾಳಪನಹಳ್ಳಿ ಕ್ಷೇತ್ರದಲ್ಲಿ ಈ ಶಕ್ತಿ ಪೀಠದಲ್ಲಿ ನಾಗರಾಜ ಶಾಸ್ತ್ರಿಗಳ ನೇತೃತ್ವದಲ್ಲಿ ಈ ಒಂದು ಜಾತ್ರೆಗೆ ಬಂದಂತ ಎಲ್ಲ ಭಕ್ತರಿಗೂ ಅಮ್ಮನ ಆಶೀರ್ವಾದ, ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ, ಜಗತ್ತಿಗೆ ಆ ತಾಯಿ ಅನುಗ್ರಹ ನೀಡಲಿ, ಸಂಕಷ್ಟಗಳ ಅತಿವೇಗದಲ್ಲಿ ಪರಿಹಾರ ಮಾಡಲಿ, ಈ ಜಗತ್ತಿಗೆ ಆ ತಾಯಿ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಾನು ನನ್ನದು ಎನ್ನ ಅಹಂಕಾರವನ್ನು ತೊಳೆದು ಒಳ್ಳೆ ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಶುಕ್ರವಾರ, ಮಂಗಳವಾರ, ಭಾನುವಾರ ವಿಶೇಷ ದಿನಗಳಿರ್ತದೆ, ಮತ್ತೆ ಪೌರ್ಣಮಿ ಮತ್ತೆ ಅಮಾವಾಸ್ಯೆಗಳ ವಿಶೇಷ ದಿನಗಳಿರ್ತದೆ. ಇಲ್ಲಿ ವಾರದಲ್ಲಿ 3 ಟೈಮ್ ಅಮ್ಮನವರ ದರ್ಶನ ಅರ್ಕೆಕನ್ನು ಕಟ್ಟಿ ದೀಪ ಹಚ್ಚುವಂಥದ್ದು, ಕುಂಬಳಕಾಯಿ ದೀಪ ಹಚ್ಚುವಂಥದ್ದು ಇರ್ತದೆ. ವಾರದಲ್ಲಿ 3 ವಾರ ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷವಾದ ಪೂಜೆ ಇರ್ತದೆ. ಮತ್ತೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಯಲ್ಲಿ ವಿಶೇಷವಾದ ಪೂಜೆ ಇರ್ತದೆ. ಮತ್ತೆ ತಿಂಗಳಲ್ಲಿ 3ನೇ ಶುಕ್ರವಾರ ರಾಹುಕಾಲದಲ್ಲಿ ಮಹಾರುದ್ರಾಭಿಷೇಕ ಇರುವಂತದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ. ಮಹಾ ಸಂಕಲ್ಪವನ್ನು ಮಾಡಿ ರಾಹುಕಾಲದಲ್ಲಿ ಅಭಿಷೇಕ ನಡೆಸಿದ್ದಾದ್ರೆ ಆ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು. ಆ ಜಗತ್ತಿಗೆ ತಾಯಿ, ಆ ಜಗತ್ತಿಗೆ ತಂದೆಯಾದಂತ ಒಂದೇ ಗರ್ಭದಲ್ಲಿ ಕೂತಿರುವಂತ ಪರಮೇಶ್ವರನ ಅನುಗ್ರಹ ಮತ್ತೆ ಆ ತಾಯಿ ಭದ್ರಕಾಳಿ ಅನುಗ್ರಹ ಎಲ್ಲರೂ ಸಿಗಲಿ. ಕ್ಷೇತ್ರ ನೆಲೆಸಿರುವಂತ ಚೌಡೇಶ್ವರಿ ಮತ್ತೆ ಕಾಲಭೈರವ ಮತ್ತೆ ಮಹಾವರ್ತಂಗಿರಿ ದೇವಿ, ಗುರು ವೀರಭದ್ರೇಶ್ವರ ಸ್ವಾಮಿ ನೆಲೆಸಿರುವಂತ ಪುಣ್ಯ ಕ್ಷೇತ್ರದಲ್ಲಿ ಬಂದು ಆ ದೇವಿಯ ಅನುಗ್ರಹ ಪಡೆದ್ರೆ ನಿಮ್ಮ ಸಂಕಷ್ಟಗಳ ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷ. ಮುಖಂಡ ಕಾಳಪ್ಪನಹಳ್ಳಿ ಮುನಿರಾಜು ಅವರು ಮಾತನಾಡಿ, ಪುಟ್ಟ ಗ್ರಾಮದಲ್ಲಿ ಮೊದಲಿಗೆ ಚಿಕ್ಕ ಗುಡಿಯೊಂದಿಗೆ ಪ್ರಾರಂಭವಾದ ದೇವಾಲಯ ಇಂದು ಅನೇಕ ಭಕ್ತರ ಸಮಸ್ಯೆ ನಿವಾರಣೆ ಮಾಡಿ ಇಂದು ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ ಅಪಾರ ಸಂಖ್ಯೆಯ ಭಕ್ತರನ್ನ ಒಳಗೊಂಡು ಬೃಹದಾಕಾರದ ದೇವಾಲಯವಾಗಿ ಬೆಳೆದಿದೆ. ಪ್ರತಿ ವರ್ಷ ನಾಗರಾಜ ಶಾಸ್ತ್ರಿಗಳು ಹಾಗೂ ಬಸವರಾಜ ಆರಾಧ್ಯ ಸ್ವಾಮಿಗಳು ಅನೇಕ ಭಕ್ತರ ಸಮ್ಮುಖದಲ್ಲಿ ಜಾತ್ರೆಯನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಎಂದರು. ಇಲ್ಲಿ ಆ ತಾಯಿಯ ಭಕ್ತಿ ಕೃಪೆಯಿಂದ ಎಲ್ಲರ ಆರೋಗ್ಯ, ಅವರ ಕಷ್ಟಗಳು, ಅವರ ನೋವುಗಳು ಎಲ್ಲವೂ ದೂರವಾಗಿ ಅವರು ಒಳ್ಳೆಯ ಜೀವನವನ್ನು ಸಾಗಿಸಲು ಈ ತಾಯಿ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇದೆ. ನಾನು ಇದೇ ಗ್ರಾಮದಲ್ಲಿ ಇದ್ದಂಥವನು. ಒಂದು ಚಿಕ್ಕ ಗುಡಿ ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದೆ. ಇನ್ನು 12ನೇ ವರ್ಷ ಶತಮಾನೋತ್ಸವ ವಾರ್ಷಿಕೋತ್ಸವದಲ್ಲಿ
101 ಅಡಿ ತಾಯಿಯ ಜಗನ್ಮಾತೆಯ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಭಕ್ತಾದಿಗಳೆಲ್ಲರೂ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಸಹಾಯ ಹಸ್ತ ನೀಡಿ ನೀವು ಆ ತಾಯಿಯ ಒಂದು ವಿಗ್ರಹಕ್ಕೆ ನಿಮ್ಮೆಲ್ಲರ ಸಹಾಯಧನವನ್ನು ನಾವು ದಯವಿಟ್ಟು ಕೋರುತ್ತೇವೆ. ಇಲ್ಲಿ ಊಟ ಪ್ರತಿಯೊಬ್ಬರಿಗೂ ಅನ್ನದಾಸೋಹ ಹಾಗೂ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ಈಗ ಮೊದಲು ಒಂದು ಊರಿಗೆ ಮಾತ್ರ ಸೀಮಿತ ಆಗಿತ್ತು. ಈಗ ಇಡೀ ಗ್ರಾಮ ಹಾಗೂ ತಾಲೂಕು, ಜಿಲ್ಲೆ, ರಾಜ್ಯಾದ್ಯಂತ ಹೊರ ರಾಜ್ಯಗಳಿಗೂ ಕೂಡ ಭದ್ರಕಾಳಮ್ಮನ ಒಂದು ಕೃಪಾ ಕಟಾಕ್ಷ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ 11ನೇ ವರ್ಷದ ವಾರ್ಷಿಕೋತ್ಸವನ್ನ ಆನಂದದಿಂದ ಸಂತೋಷದಿಂದ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಇನ್ನು ಜಾತ್ರಾ ಮಹೋತ್ಸವ ಹಿನ್ನೆಲೆ ವೀರಗಾಸೆ, ವಿವಿಧ ಕಲಾ ತಂಡಗಳೊಂದಿಗೆ ತಮಟೆ ವಾದ್ಯಗಳೊಂದಿಗೆ ಗ್ರಾಮದಲ್ಲಿ ದೇವಿಯ ಮೆರವಣಿಗೆ ನಡೆಯಿತು. Arda!